ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತದಲ್ಲಿ ಅತಿ ಹಿಂದಿನ ಕಾಲದಿಂದಲೂ ಆಚರಣೆ ಮಾಡಿಕೊಂಡು ಬಂದಂಥ ಹಬ್ಬಗಳಲ್ಲಿ ಯುಗಾದಿ ಕೂಡ ಒಂದು. ಇದು ಹಿಂದೂಗಳ ಅತಿ ದೊಡ್ಡ ಹಬ್ಬ ಕೂಡ. ಸ್ನೇಹಿತರೆ, ಇವಾಗ ನಾವು ತಿಳಿಯೋಣ ಯುಗಾದಿ ಅಂದರೆ ಏನು, ಅದನ್ನೇ ಯಾಕೆ ಆಚರಣೆ ಮಾಡ್ತಾರೆ, ಅದರ ಹಿಂದಿರುವಂತಹ ಹಿನ್ನೆಲೆ ಏನು ಎಂದು. ಮೂಲತಃ ಯುಗಾದಿ ಅನ್ನುವುದು ಒಂದು ಸಂಸ್ಕೃತದ ಶಬ್ದ. ಯುಗ ಪ್ಲಸ್ ಆದಿ ಸೇರಿ ಯುಗಾದಿ ಆಯಿತು. ಯುಗ ಎಂದರೆ ಹೊಸ ವರ್ಷ, ಆದಿ ಎಂದರೆ ಆರಂಭ. ಯುಗಾದಿ ಅಂದರೆ ಹೊಸ ವರ್ಷದ ಆರಂಭ ಎಂದು ಅರ್ಥ. ಚಳಿಗಾಲದಲ್ಲಿ ಎಲೆಗಳೆಲ್ಲ ಉದುರಿ ಹೋಗಿ ಒಣಗಿ ನಿಂತಹ ಬೋಳು ಮರಗಳನ್ನು ನೀವು ನೋಡೇ ಇರ್ತೀರ. ಅಂತಹ ಮರಗಳಿಗೆ ಮರುಜನ್ಮವನ್ನು ನೀಡುವಂತಹ ಕಾಲ ವಸಂತ ಕಾಲ. ಇದು ಇಡೀ ಪ್ರಕೃತಿಗೆ ಮರುಜನ್ಮವನ್ನು ನೀಡುವಂತಹ ಕಾಲ. ವಸಂತ ಕಾಲದಲ್ಲಿ ಬರುವಂತಹ ಹಬ್ಬವೇ ಯುಗಾದಿ. ಈ ಗಿಡ ಮರಗಳ ತರಹ ಕಾಲದ ಚಕ್ರಗತಿಯಲ್ಲಿ ಸಹನೆ ತಾಳ್ಮೆಯಿಂದ ಇದ್ದು ಗೆದ್ದು ತೋರಿಸಬೇಕು ಅನ್ನೋ ಸಂದೇಶವನ್ನು ಪ್ರಕೃತಿ ಮಾತೆ ನಮಗೆ ನೀಡುವಂತಹ ಕಾಲ ಇದು. ಎಲ್ಲಿ ನೋಡಿದರೂ ಹಸಿರು ಎಲೆಗಳು, ಸುವಾಸನೆ ಬೀರುವ ಬಣ್ಣ ಬಣ್ಣದ ಹೂವುಗಳು, ಕಾಯಿಗಳು, ಕುಹು ಕುಹು ಗಾನವನ್ನು ಹಾಡುವಂತಹ ಕೋಗಿಲೆಯ ಧ್ವನಿ, ಈ ತರಹದ ಕಾಲ ಇನ್ನೊಂದಿಲ್ಲ. ಚೈತ್ರ ಮಾಸದ ಶುಕ್ಲ ಪಕ್ಷ ಪ್ರಥಮ ತಿಥಿಯೆಂದು ಬರುವಂತಹ ಯುಗಾದಿ ಹಬ್ಬ ಹಿಂದೂಗಳ ಹೊಸ ವರ್ಷದ ಆರಂಭ. ಇದು ಅತ್ಯಂತ ಶುಭ ದಿನ ಕೂಡ. ಹಿಂದೂಗಳಿಗೆ ಶುಭ ಮುಹೂರ್ತದ ದಿನಗಳೆಂದರೆ ಯುಗಾದಿ, ವಿಜಯದಶಮಿ, ಬಲಿಪಾಡ್ಯಮಿ ಮತ್ತು ಅಕ್ಷಯ ತೃತೀಯ. ಭಾರತದಲ್ಲಿ ಯುಗಾದಿಯನ್ನು ಎರಡು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಒಂದು ಸೌರಮಾನ ಯುಗಾದಿ, ಮತ್ತೊಂದು ಚಂದ್ರಮಾನ ಯುಗಾದಿ. ಚಂದ್ರನ ಚಲನೆಯನ್ನು ಗುರುತಿಸಿ ಮಾಡುವಂತಹ ಯುಗಾದಿಯನ್ನು ಚಂದ್ರಮಾನ ಯುಗಾದಿ, ಸೂರ್ಯನ ಚಲನೆಯ ಆಧಾರದ ಮೇಲೆ ಮಾಡುವಂತಹ ಯುಗಾದಿಯನ್ನು ಸೌರಮಾನ ಯುಗಾದಿ ಅಂತ ಆಚರಣೆ ಮಾಡ್ತಾರೆ. ಬಹುವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತದಲ್ಲಿ ಚಂದ್ರಮಾನ ಯುಗಾದಿಯ ಆಚರಣೆಯನ್ನು ಮಾಡಿದ್ರೆ, ತಮಿಳುನಾಡು, ಕೇರಳ ಮತ್ತು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಸೌರಮಾನ ಯುಗಾದಿಯ ಆಚರಣೆಯನ್ನು ಮಾಡ್ತಾರೆ. ಈ ಹಬ್ಬವನ್ನು ಕರ್ನಾಟಕದಲ್ಲಿ ಯುಗಾದಿ ಅಂತ ಕರೆದ್ರೆ, ಆಂಧ್ರ ಪ್ರದೇಶದಲ್ಲಿ ಉಗಾದಿ ಅಂತ ಕರೀತಾರೆ. ತಮಿಳುನಾಡಿನಲ್ಲಿ ತಮಿಳ್ ನ್ಯೂ ಇಯರ್ ಅಥವಾ ತಮಿಳ್ ವರ್ಷ ಪೆರಪ್ಪು, ಮಹಾರಾಷ್ಟ್ರದಲ್ಲಿ ಗುಡಿಪಡ್ವ, ಕೇರಳದಲ್ಲಿ ವಿಷು, ಮಣಿಪುರದಲ್ಲಿ ಸಜಿಬುನೋನ್ಗ ಪಂಬ ಅಥವಾ ಪುಥಾಂಡು, ಗುಜರಾತದಲ್ಲಿ ರನ್ನ ಉತ್ಸವ ಅಥವಾ ಗುಡಿಪಡ್ವ ಅಂತ ಕರೀತಾರೆ. ಆಸಾಂದಲ್ಲಿ ಬಿಹು ಅಂತ ಕರೆದ್ರೆ, ಪಶ್ಚಿಮ ಬಂಗಾಳದಲ್ಲಿ ನಬಬರ್ಷ್ ಅಂತ ಕರೀತಾರೆ. ರಾಜಸ್ಥಾನದಲ್ಲಿ ಸಂವತ್ಸರಾದಿ, ಉತ್ತರ ಭಾರತದಲ್ಲಿ ಬೈಸಾಖಿ, ಸಿಂಧ್ ಪ್ರದೇಶದಲ್ಲಿ ಚೇತಿ ಚಂದ್ ಅಥವಾ ಚೇತ್ರಿ ಚಂದ್ರ ಅಂದರೆ ಚೈತ್ರದ ಚಂದ್ರ, ಇಂಡೋನೇಷ್ಯಾ ದೇಶದ ಬಾಲಿಯಲ್ಲಿ ನೆಪಿ ಅಂತ ಈ ಹಬ್ಬವನ್ನು ಕರೀತಾರೆ. ಈ ಹಬ್ಬದ ಆಚರಣೆ ಎಲ್ಲ ಪ್ರದೇಶದಲ್ಲೂ ಹೆಚ್ಚು ಕಡಿಮೆ ಒಂದೇ ತೆರನಾಗಿ ಇದ್ದರೂ ಕೂಡ ಕರ್ನಾಟಕದಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಹಬ್ಬಕ್ಕೂ ಮೊದಲು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಮಡಿ ಮಾಡಿ ಇಟ್ಕೊಳ್ತಾರೆ. ಹಬ್ಬದ ದಿನ ಬೆಳಗ್ಗೆ ಬೇವು ಮಿಶ್ರಿತ ನೀರಿನಿಂದ ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸ್ಕೊಳ್ತಾರೆ. ಮನೆಯ ಮುಂಬಾಗಿಲಿಗೆ ಮಾವಿನ ಎಲೆಗಳ ತಳಿರು ತೋರಣಗಳಿಂದ ಸಿಂಗಾರವನ್ನು ಮಾಡಿ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗವಲ್ಲಿಯನ್ನು ಹಾಕ್ತಾರೆ. ಮನೆಯಲ್ಲಿ ಇಷ್ಟ ದೇವರ ಪೂಜೆಯನ್ನು ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನು ಕೂಡ ಪಡೆಯುತ್ತಾರೆ. ಅಂದು ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ಇರುತ್ತವೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡು ಬರ್ತಾರೆ. ಮನೆಯಲ್ಲಿ ವಿಧ ವಿಧವಾದ ಸಿಹಿ ಅಡಿಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಕುಟುಂಬದವರ ಜೊತೆಗೆ ಸಹಭೋಜನವನ್ನು ಮಾಡ್ತಾರೆ. ಕೆಲವು ಊರುಗಳಲ್ಲಿ ಪಂಚಾಂಗ ಶ್ರವಣವನ್ನು ಸಹ ಏರ್ಪಾಡು ಮಾಡ್ತಾರೆ. ಎಲ್ಲ ರಾಶಿಗಳ ಫಲಾಫಲಗಳನ್ನು, ಆ ವರ್ಷ ಮುಂದೆ ಬರುವಂತಹ ಕಷ್ಟ ನಷ್ಟಗಳನ್ನು, ಮಳೆ ಬೆಳೆ ವಿಚಾರವನ್ನು ಜನರು ವರ್ಷದ ಪ್ರಾರಂಭದಲ್ಲೇ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ವಿವಿಧ ರೀತಿಯ ದಾನ ಧರ್ಮಗಳನ್ನೂ ಸಹ ಆ ದಿನ ಮಾಡುವುದುಂಟು.
ಹಲವಾರು ದೇವಸ್ಥಾನದಲ್ಲಿ ಯುಗಾದಿಯಂದೇ ಜಾತ್ರಾ ಮಹೋತ್ಸವಗಳಿರ್ತವೆ, ರಥೋತ್ಸವಗಳು ಸಹ ಇರ್ತವೆ. ಇನ್ನೂ ವಿಶೇಷ ಅಂದರೆ ನಮಗೆಲ್ಲ ಫೈನಾನ್ಷಿಯಲ್ ಇಯರ್ ಶುರು ಆಗೋದು ಏಪ್ರಿಲಿಂದ ತಾನೆ. ಅದೇ ಥರ ರೈತರಿಗೆ ಅಧಿಕೃತವಾಗಿ ವ್ಯವಸಾಯವನ್ನು ಶುರು ಮಾಡುವಂತಹ ದಿನ ಕೂಡ ಈ ಯುಗಾದಿ. ಯುಗಾದಿಯ ದಿನದಂದು ಸಾಂಕೇತಿಕವಾಗಿ ರೈತರು ತಮ್ಮ ಹೊಲವನ್ನು ಉಳುಮೆ ಮಾಡಿ ಬರ್ತಾರೆ. ಯಾಕೆ ಅಂದರೆ ಇನ್ಮೇಲೆ ಈ ಹೊಲದಲ್ಲಿ ಮುಂದಿನ ವರ್ಷದವರೆಗೂ ಉತ್ತೋದು, ಬಿತ್ತೋದು, ಬೆಳೆಯೋದು, ಮಾಡೋದು ನಾನೇ ಅಂತ ಅರ್ಥ. ಯುಗಾದಿಯ ಅತಿ ವಿಶೇಷವಾದಂತಹ ಅಡುಗೆ ಅಥವಾ ವ್ಯಂಜನ ಯಾವುದಂದರೆ ಯುಗಾದಿ ಪಚಡಿ ಅಥವಾ ಬೇವು ಬೆಲ್ಲದ ಮಿಶ್ರಣ. ಈ ಯುಗಾದಿ ಪಚಡಿಯನ್ನು ಹೆಂಗೆ ಮಾಡ್ತಾರೆ ಗೊತ್ತಾ? ಇದು 6 ರೀತಿಯ ರುಚಿಗಳ ಒಂದು ಸಮ್ಮಿಶ್ರಣ. ಸಿಹಿ, ಕಹಿ, ಉಪ್ಪು, ಖಾರ, ಒಗರು, ಹುಳಿ, ಈ 6 ರುಚಿಗಳ ಒಂದು ಸಮ್ಮಿಶ್ರಣ. ಸಂತೋಷ ನಮ್ಮ ಜೀವನದಲ್ಲಿ ಎಷ್ಟು ಸಿಹಿಯನ್ನು ತರುತ್ತೋ ದುಃಖ ಅಷ್ಟೇ ಕಹಿಯನ್ನು ಕೊಡುತ್ತೆ. ಭಯ ಅನ್ನೋದು ಉಪ್ಪಿನ ಹಾಗೆ ಇದ್ದರೆ ಕೋಪ ಎನ್ನುವುದು ಖಾರದ ಥರ ಇರುತ್ತೆ. ಕಟುವಾದ ಮಾತುಗಳು, ನಡವಳಿಕೆ ಒಗರಾಗಿ ಇದ್ದರೆ ಅಹಿತಕರವಾದಂತಹ ಘಟನೆಗಳು ಹುಳಿಯ ಥರನಾಗಿ ಇರುತ್ತೆ. ಜೀವನದಲ್ಲಿ ಬರುವಂತಹ ಸಾಕಷ್ಟು ಕಹಿ ಅನುಭವಗಳ ಮಧ್ಯೆ, ಕಷ್ಟಗಳ ಮಧ್ಯೆ ಹಲವಾರು ಸುಮಧುರ ಕ್ಷಣಗಳು ಕೂಡ ಇರುತ್ತೆ. ಜೀವನದ ಈ ಎಲ್ಲ ರಸಗಳನ್ನು ಸಮಾನವಾಗಿ ಸ್ವೀಕರಿಸಿ ಜೀವನವನ್ನು ಅನುಭವಿಸಿದರೆ ಮಾತ್ರ ನಾವು ಪರಿಪೂರ್ಣ ಜೀವನವನ್ನು ಬದುಕಬಹುದು, ಜೀವನವನ್ನು ಶ್ರೀಮಂತವಾಗಿ ಇಟ್ಕೋಬಹುದು ಅನ್ನೋದು ಈ ಯುಗಾದಿಯ ಪಚಡಿಯ ಒಂದು ಸಂದೇಶ. ಯುಗಾದಿ ಪಚಡಿಯ ಸೇವನೆಗೂ ಮುನ್ನ ಒಂದು ಸಂಸ್ಕೃತ ಶ್ಲೋಕವನ್ನು ಹೇಳ್ತಾರೆ. ಅದು ಶತಾಯುವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಯ ನಿಂಬ ಕಂದಳ ಭಕ್ಷಣಂ ಎಂದರೆ, ಬೇವಿನ ಎಲೆಗಳನ್ನು ತಿನ್ನುವುದರಿಂದ ನೀವು ಶತಾಯುಷಿಗಳಾಗ್ತೀರಿ, ನಿಮ್ಮ ದೇಹ ವಜ್ರದಂತೆ ಆಗುತ್ತೆ, ಸರ್ವ ಸಂಪತ್ತೂ ನಿಮ್ಮ ಹತ್ರ ಬರುತ್ತೆ, ಎಲ್ಲ ಕಷ್ಟ ನಷ್ಟಗಳೂ ಸಹ ವಿನಾಶವಾಗಿ ಹೋಗುತ್ತೆ ಅನ್ನುವುದು ಇದರ ಅರ್ಥ. ತಮಿಳುನಾಡಿನಲ್ಲಿ ಯುಗಾದಿಯ ಆಚರಣೆ ವಿಶಿಷ್ಟವಾದಂಥದ್ದು. ಹೇಗೆಂದರೆ ಹಬ್ಬದ ಹಿಂದಿನ ದಿನ ರಾತ್ರಿ ಎಲ್ಲ ರೀತಿಯ ಶುಭಪ್ರದಾಯಕ ವಸ್ತುಗಳನ್ನು ಅಂದರೆ ಹಣ್ಣು, ಹೂವು, ಹೊಸ ಬಟ್ಟೆ, ಬಂಗಾರ, ಬೆಳ್ಳಿ, ತೆಂಗಿನಕಾಯಿ, ಹಣದ ನೋಟುಗಳು, ಇನ್ನೂ ಹಲವಾರು ಶುಭಪ್ರದ ವಸ್ತುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ದೇವರ ಮನೆಯಲ್ಲಿ ಒಂದು ಕನ್ನಡಿಯ ಎದುರುಗಡೆ ಅದನ್ನು ಇಡ್ತಾರೆ. ಮರುದಿನ ಬೆಳಗ್ಗೆ ಹಬ್ಬದ ದಿನ ನಾವು ಮೊದಲಿಗೆ ಕಣ್ಣು ಬಿಟ್ಟಾಗ ನೋಡಬೇಕಾಗಿರೋದು ಈ ವಸ್ತುಗಳನ್ನೇ. ಕನ್ನಡಿಯಲ್ಲಿ ಈ ವಸ್ತುಗಳ ಪ್ರತಿಫಲನ ಹೇಗೆ ಆಗುತ್ತೋ ನಮ್ಮ ಜೀವನದಲ್ಲೂ ಇಂಥ ಶುಭಪ್ರದಾಯಕ ಘಟನೆಗಳ, ವಸ್ತುಗಳ ಪ್ರತಿಫಲನ ಆಗಲಿ ಅನ್ನೋದು ಇದರ ಹಿಂದಿನ ಆಶಯ. ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಯುಗಾದಿಯ ದಿನದಂದು ಪ್ರತಿಯೊಂದು ಮನೆಯ ಮುಂದೆಯೂ ಗುಡಿಯನ್ನು ನಿಲ್ಲಿಸೋ ಪದ್ಧತಿ ಇದೆ. ಗುಡಿ ಅಂದರೆ ಧ್ವಜ. ಒಂದು ಕೋಲಿನ ತುದಿಗೆ ರೇಷ್ಮೆ ಬಟ್ಟೆಯನ್ನು ಏರಿಸಿ ಬೆಳ್ಳಿ ಅಥವಾ ಹಿತ್ತಾಳೆಯ ಸಣ್ಣ ಬಿಂದಿಗೆಯನ್ನು ಅದಕ್ಕೆ ಕಟ್ಟಿ ಬೇವು ಅಥವಾ ಮಾವಿನ ಎಲೆಗಳಿಂದ ಸಿಂಗಾರವನ್ನು ಮಾಡ್ತಾರೆ. ಮಹಾಭಾರತದಲ್ಲೂ ಕೂಡ ಇದರ ಪ್ರಸ್ತಾಪ ಉಂಟು. ಇಂಡೋನೇಷ್ಯಾ ದೇಶದ ಬಾಲಿ ಎನ್ನುವ ಪ್ರದೇಶದಲ್ಲಿ ಯುಗಾದಿಯನ್ನು ನೆಪಿ ಅಂತ ಆಚರಣೆ ಮಾಡ್ತಾರೆ. ಆ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲಿಯ ಜನ ಮೌನ ವ್ರತದ ಆಚರಣೆಯನ್ನು ಮಾಡುವುದರ ಮುಖಾಂತರ ದೇವರ ಆರಾಧನೆಯನ್ನು ಮಾಡ್ತಾರೆ. ಆ ದಿನ ಸಂಪೂರ್ಣವಾಗಿ ಯಾವ ಸೆಲ್ ಫೋನ್ಗಳು ವರ್ಕ್ ಆಗಲ್ಲ, ಇಂಟರ್ನೆಟ್ಟು ಕೂಡ ವರ್ಕ್ ಆಗೋದಿಲ್ಲ, ರಸ್ತೆಗಳಲ್ಲಿ ಸಾರಿಗೆ ವ್ಯವಸ್ಥೆ ಕೂಡ ಇರೋದಿಲ್ಲ. ಪುರಾಣಗಳ ಪ್ರಕಾರ ಬ್ರಹ್ಮನು ಈ ವಿಶ್ವದ ಸೃಷ್ಟಿಯನ್ನು ಮಾಡಿದ್ದು ಯುಗಾದಿಯ ದಿನದಂದೇ. ಗ್ರಹಗಳು, ನಕ್ಷತ್ರ, ಮಾಸ, ಋತು, ವರ್ಷ ಇವುಗಳನ್ನು ಇದೇ ದಿನದಂದು ಏರ್ಪಡಿಸಿದನು ಅಂತ ಪುರಾಣ ಹೇಳುತ್ತೆ. ರಾಮಾಯಣದ ಪ್ರಕಾರ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಮರಳಿ ಬಂದಾಗ ಪಟ್ಟಾಭಿಷೇಕವಾದ ದಿನ ಯುಗಾದಿ. ಮಹಾಭಾರತದಲ್ಲಿ ಅರಸು ವಸುವಿಗೆ ಇಂದ್ರನು ವೈಜಯಂತಿ ಮಾಲೆಯನ್ನು ಕೊಟ್ಟ ದಿನ ಈ ಯುಗಾದಿ. ಇತಿಹಾಸದ ಪ್ರಕಾರ ರಾಜ ಶಾಲಿವಾಹನನು ಸಿಂಹಾಸನವನ್ನು ಏರಿದ ದಿನ, ಶಾಲಿವಾಹನ ಶಕೆ ಆರಂಭವಾದ ದಿನ ಈ ಯುಗಾದಿ. ವಿಖ್ಯಾತ ಜ್ಯೋತಿಷಾಸ್ತ್ರಜ್ಞರಾದಂತಹ ವರಾಹ ಮಿಹಿರಾಚಾರ್ಯರು ಹೇಳಿದ್ದು,
ಈ ಚೈತ್ರ ಮಾಸವೇ ಹಿಂದೂಗಳಿಗೆ ವರ್ಷದ ಆರಂಭ ಎಂದು. ಅಂದಿನ ದಿನ ವ್ಯಾಪಾರಸ್ಥರು ಸಹ ಹೊಸ ಲೆಕ್ಕವನ್ನು ಬರೀತಾರೆ. ಹಬ್ಬದ ಮರುದಿನವನ್ನು ವರ್ಷ ತೊಡಕು ದಿನ ಅಂತ ಆಚರಣೆ ಮಾಡ್ತಾರೆ. ಏನಂಗಂದರೆ ಆ ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಖುಷಿಯಾಗಿದ್ದರೆ ವರ್ಷ ಪೂರ್ತಿ ಖುಷಿಯಾಗಿರ್ತೀರಾ, ಜಗಳ ಮಾಡಿಕೊಂಡು ಸಿಟ್ಟಾಗಿದ್ದರೆ ವರ್ಷ ಪೂರ್ತಿ ನೀವು ಹಾಗೇ ಇರ್ತೀರಾ ಅನ್ನೋದು ಒಂದು ನಂಬಿಕೆ. ಸ್ನೇಹಿತರೆ, ಯುಗಾದಿಯ ಬಗ್ಗೆ ಎಲ್ಲ ರೀತಿಯಿಂದನೂ ಮಾಹಿತಿಯನ್ನು ಕಲೆ ಹಾಕುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಬ್ಬದ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಿದ್ದರೆ ಕಮೆಂಟ್ ಮಾಡಿ. ವರುಷಕ್ಕೊಂದು ಹೊಸತು ಜನ್ಮ, ಹರುಷಕ್ಕೊಂದು ಹೊಸತು ನೆಲೆಯು, ಅಖಿಲ ಜೀವಜಾತಕ್ಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ, ನಮಗದಷ್ಟೇ ತಕೋ ನಮಗದಷ್ಟೇ ತಕೋ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ನಮಗೆ ಏಕೆ ಬಾರದು ನಮಗೆ ಏಕೆ ಬಾರದು. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗಾದಿ ಮರಳಿ ಬರುತ್ತಿದೆ.